ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹೇಳು ದಸರಾ ಹಬ್ಬದ ಶುಭಾಶಯಗಳು. ಅವ್ರಿಗೆ ಒಂದು ಸ್ವಲ್ಪ ನಾಚಿಕೆ. ನಿಧಾನ. 3 ಜನ ಒಟ್ಟಿಗೆ ಹೇಳಿ ಅದು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ 7 o'clock ಆಗಿದೆ, ಮಲ್ಲಿಗೆ 1 ಆಯಿತು, ಎದ್ದಿದ್ದು 5 ಎದ್ದಿದ್ದಾಯಿತು. ಸೊ ಬೆಳಗ್ಗೆನೇ ನಾನು ಫ್ರೆಶ್ ಅಪ್ ಆಗೋದಕ್ಕಿಂತ ಮುಂಚೆ, ಅಂದರೆ ನೈವೇದ್ಯ ಏನು ಇಡಲಿಲ್ಲ ಅಲ್ಲ, ನೈವೇದ್ಯ ಏನು ಇಡೋದಿಲ್ಲ ದಸರಾ ಹಬ್ಬದಲ್ಲಿ. ಹಾಗಾಗಿ ಅಡುಗೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಚಿತ್ರಾನ್ನ ಗೊಜ್ಜು ರಾತ್ರಿನೇ ಮಾಡಿದ್ವಿ. ಸೊ ಅನ್ನ ಮಾಡಿಬಿಟ್ಟು ಬಜ್ಜಿ ಹಾಕ್ತಾಯಿದ್ದೆ. ಸೊ ಇದಾದಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ನಾರ್ಮಲ್ ನೈಟ್ ವೇರ್ ಹಾಕ್ಕೊಂಡು ನಾನು ಮೊದಲು ವಿಭೂತಿ ಮತ್ತು ಕುಂಕುಮ ಅರಿಶಿನ ಎಲ್ಲ ಕಾರ್ಗಳಿಗೆ ಇಡ್ತಾಯಿದ್ದೆ. 3 ಕಾರು, 2 ಗಾಡಿ, 2 ಸೈಕಲ್ಲು. ಸೊ ಈ ರೀತಿ ಕಾಣಿಸ್ತಿದೆ ನೋಡಿ, ಕಿಯಾ ಹೊಸ ಕಾರು. ಫಸ್ಟ್ ಆಯುಧ ಪೂಜೆ ಇದು ಆಗ್ತಿರೋದು ಕಾರಿಗೆ. ಹಾಗಾಗಿ ಬೊಕೆ, ರೆಡ್ ಗುಲಾಬಿ ಹಾರ ಹಾಕಿರೋದು. ಆ್ಯಂಡ್ ಹಾಗೆ ಟೈರ್ಸಿಗೆ ಎಲ್ಲ ಕಡೆನೂ ವಿಭೂತಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಆಯುಧಗಳಿಗೆ. ಹಾಗೆ ಹೊಸ ಸ್ಟವ್ ಕೂಡ ತಂದಿದ್ವಲ್ಲ, ಅದಕ್ಕೂ ಪೂಜೆ ಮಾಡಿ, ನನ್ನ ಕ್ಯಾಮ್ರಾ, ಅದು ಮೇಯ್ನ್ ಟ್ರೈಪಾಡ್, ಅದಕ್ಕೂ ಪೂಜೆ ಮಾಡಿದೆ. ಅದೇ ಅಲ್ವಾ ಆಯುಧಗಳಂದರೆ ನಮಗೆ, ಎಸ್ಪೆಷಲಿ ಕೆಲಸ ಮಾಡೋರಿಗೆ. ಫ್ರೆಂಡ್ಸ್, ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ 7 o'clock ಆಗಿದೆ, ಮಲಗಿದ್ದು 1 ಆಯಿತು, ಎದ್ದಿದ್ದು 5ಗೆ ಎದ್ದಿದ್ದಾಯಿತು. ಸೊ 7ವರೆಗೆ ಮುಗಿಸ್ಬೇಕಲ್ಲ ಪೂಜೆ. ಸೊ ಅಮ್ಮ ಪೂಜೆ ಮಾಡ್ತಾರೆ, ಆಲ್ಮೋಸ್ಟ್ ಇನ್ನೇನು ಪೂಜೆ ಮಾಡಿಬಿಡ್ತಾರೆ. ನನ್ನ ಸ್ನಾನ ಆಗಿದೆ. ಸೊ ಪೂಜೆ ಎಲ್ಲ ಆದಮೇಲೆ ಸೀರೆ ಉಟ್ಕೊಳ್ಳೋಣ ನೆಮ್ಮದಿಯಾಗಿ ಅಂತ. ಇವಾಗ ಸೀರೆ ಉಟ್ಕೊಂಡಿದ್ರೆ ಪೂಜೆಗೆ ಲೇಟ್ ಆಗುತ್ತೆ. ಸೊ ಇವೆಲ್ಲ ರೆಡಿಯಾಗಿದೆ. 2 ಕಾರ್ಗೆ ಏನಿದೆ ನಿಂಬೆಹಣ್ಣು ಇಲ್ಲೇ ಅದನ್ನು ಮಾಡೋದು ಪೂಜೆ ಎಲ್ಲ. ಈ ಕಾರ್ ಮಾತ್ರ ಫ್ಯಾಕ್ಟ್ರಿ ಹತ್ರ ತೊಗೊಂಡು ಹೋಗ್ತೀವಿ. ಸೊ ಅಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿ ನಿಂಬೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡಬೇಕು. ಸೊ ಈ ಥರ ರೆಡಿ ಮಾಡಿದ್ದೀವಿ. ಹೇಗಿದೆ ಅಂತ ಹೇಳಿ. ಡೆಕೋರೇಷನ್ ಸಿಂಪಲಾಗಿ ಮಾಡಿದ್ವಿ, ತುಂಬ ಜಾಸ್ತಿ ಮಾಡಿ ಓವರಾಗಿ ಕಾಣಿಸುತ್ತೆ ಅಂತ. ಸಿಂಪಲ್ಲಾಗಿ, ಕ್ಯೂಟಾಗಿ, ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಈ ಹಾರನೇ ಬೇಕು ಅಂತಲೇ ತಿರುಗಿ ಮಂಡಿಪೇಟೆಯಲ್ಲಿ ತೊಗೊಂಡಿದ್ದು. ಸುಮಾರು 3 ಕಡೆ ಕೇಳಿದ್ದೀನಿ. ಸೊ ಕೊನೆಗೆ ಮಂಡಿಪೇಟೆಯಲ್ಲಿ ಸಿಕ್ತು. ಚೆನ್ನಾಗಿದೆ. ಸೊ ಬನ್ನಿ, ರೇಷ್ಮೆ ಸೀರೆ ನೆನ್ನೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ, ಅದನ್ನು ವೇರ್ ಮಾಡಬೇಕು. ಅಮ್ಮ ಪೂಜೆ ಮಾಡ್ತಿದ್ದಾರೆ, ಬನ್ನಿ ನೋಡೋಣ.
ನಿಜ ರೇಷ್ಮೆ ಸೀರೆ ಕಟ್ಟೋದು ನಿಜ ಕಷ್ಟ. ಕುಚ್ಚು ಇದು ನೆರಿಗೆಲ್ಲ ಹೆಂಗೆಂಗೋ ಹೋಗಿದೆ. ಇದು ಸ್ಯಾರಿ ಕಾಸ್ಟ್ ಬಂದು 20,000 ಕಾಂಚೀವರಮಲ್ಲಿ ತೊಗೊಂಡಿದ್ದು. ಆಮೇಲೆ ಕೇಳ್ತೀರಾ ಎಲ್ಲಿ ತೊಗೊಂಡಿದ್ದು, ಎಷ್ಟಾಯಿತು ಅಕ್ಕ ಅಂತ. ಆರೆಂಜ್ ಮತ್ತು ಪಿಂಕ್ ಶೇಡೆಡಲ್ಲಿದೆ. ಸೊ ಏನಾಯಿತು ಅಂದರೆ ಹಬ್ಬದ ಬ್ಯುಸಿದಲ್ಲಿ ನಾವು ಗೋಲ್ಡ್ ತರಿಸೋದೇ ಮರ್ತೋಗ್ಬಿಟ್ವಿ. ಎಲ್ಲ ಬ್ಯಾಂಕಲ್ಲೇ ಇದೆ, 1 2 3 ಅಷ್ಟೇ ಇರೋದು. ಹಂಗಾಗಿ ನಾನು ಆರ್ಟಿಫಿಷಿಯಲ್ ಹಾಕ್ಕೊಂಡೆ. ಸೊ ಹಾಗಾಗಿ ನಾನು ಆರ್ಟಿಫಿಷಿಯಲ್ ಹಾಕ್ಕೊಂಡೆ. ಸೊ ಇದರಲ್ಲಿ ಗ್ರೀನ್ ಕಲರ್ ಇದೆ, ಹಾಗಾಗಿ ಗೋಲ್ಡು ಗ್ರೀನ್ ಮ್ಯಾಚ್ ಹಾಕಿದ್ದೀನಿ. ಇದು ಕೂಡ ಆರ್ಟಿಫಿಷಿಯಲ್ ಮೊನ್ನೆ ತೊಗೊಂಡಿದ್ದು. ಇದು ಬ್ಲ್ಯಾಕ್ ಕೂಡ ಮ್ಯಾಚ್ ಆಗುತ್ತೆ. ಸೊ ಹೂವು ಈ ಥರ ಹೇರ್ ಸ್ಟೈಲ್. ಸೊ ರೆಡಿ ಆಗಿದ್ದೀವಿ. ಈ ಥರ ನಾನು ರೆಡಿ ಆಗಿದ್ದೀನಿ. ಹೇಗೆ ರೆಡಿ ಆಗಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವ್ಲಾಗ್ಸಲ್ಲಿ ನಾನು ಫೆಸ್ಟಿವಲ್ಗೆ ಹೇಗೆ ಮೇಕಪ್ ಮಾಡ್ಕೊಳ್ತೀನಿ ಅಂತ ನಾನು ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ತುಂಬ ಜನ ರಿಕ್ವೆಸ್ಟೆಡ್ ವೀಡಿಯೋ ಇದು, ಹಾಗಾಗಿ ನಾನೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಪಾರ್ಟೀಸ್ಗೆ, ಫೆಸ್ಟಿವಲ್ಸ್ ಟೈಮಲ್ಲಿ, ಮದುವೆ ಟೈಮಲ್ಲಿ, ಈ ಥರ ಎಲ್ಲದಕ್ಕೂ ನಾನು ಒಂದೇ ಥರನೇ ರೆಡಿ ಆಗೋದು. ಬಟ್ ಹೇರ್ ಸ್ಟೈಲ್ಸ್ ಮಾತ್ರನೇ ಚೇಂಜು. ಸೊ ಪ್ರತಿಯೊಂದು ಕೂಡ ನಾನು ಮೇಕಪ್ದು ತೋರಿಸ್ತೀನಿ, ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಇವಾಗ ಎಲ್ಲ ಅಡುಗೆ ಮಾಡಿರೋದು ಮತ್ತು ಪೂಜೆ ಐಟಮ್ಸು ಎಲ್ಲನೂ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ 3 ಜನನೂ ರೇಷ್ಮೆ ಸ್ಯಾರಿ ಉಟ್ಕೊಂಡಿದ್ದೀವಿ. ಟೈಮೇ ಇರಲ್ಲ, ರೇಷ್ಮೆ ಸ್ಯಾರಿ ಉಟ್ಕೋಬೇಕು ಅಂದರೆ ತುಂಬಾ ಟೈಮ್ ಬೇಕಾಗುತ್ತೆ. ಬಟ್ ಹೆಂಗಂದ್ರೆ ಹಂಗೆ ಫಾಸ್ಟಾಗಿ ಉಟ್ಕೊಂಡು ಹೋಗಿದ್ದು. ಲಶಿಕಾ ನೋಡಿ ಹೀಗೆ ರೆಡಿ ಆಗಿದ್ದಾಳೆ, ಸೇಮ್ ಹುಡುಗ ಥರ ಇದ್ದಾಳೆ ಇದರಲ್ಲಿ. ಹಾಗಾಗಿ ಅವಳಿಗೆ ನಾನು ಬೊಟ್ಟಿಟ್ಟಿಲ್ಲ. ಬೊಟ್ಟಿಟ್ರೆ ಮತ್ತು ಲುಕ್ ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೊಟ್ಟಿಟ್ಟಿಲ್ಲ ನಾನು. ಫ್ರೆಂಡ್ಸ್, ಆಚೆ ಕಡೆ ಕುಂಕುಮ ಅರಿಶಿನ ಎಲ್ಲ ಇಡ್ತಿದ್ದಾರೆ. ಸೊ ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ 10:30ವರೆಗೂ ಟೈಮ್ ಇದೆ. ಯಮಗಂಡ ಕಾಲ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಟೈಮ್ ಇದೆ, ಮಾಡ್ಬೋದು. ಸೊ ತಿಂಡಿ ಎಲ್ಲ ಇಲ್ಲಿಗೆ ತಂದಿದ್ದೀವಿ, ಬ್ರೇಕ್ಫಾಸ್ಟ್. ಸೊ ಕಲರ್ ಪೇಪರು. ಸೊ ಪೂಜೆ ಎಲ್ಲ ಆದಮೇಲೆ ತೋರಿಸ್ತೀನಿ. ಸೊ ಹೇಗಿದೆ ಔಟ್ಫಿಟ್ಟು, ಸ್ಯಾರಿ ಹೇಳಿ. ಸೊ ಆಮೇಲೆ ಇನ್ನೊಂದು ಸತಿ ಔಟ್ಫಿಟ್ ಎಲ್ಲ 3 ಜನದ್ದು ಒಂದು ಸತಿ ತೋರಿಸ್ತೀನಿ, ಔಟ್ಫಿಟ್ ಪೂರ್ತಿ. ಪೂಜೆ ಎಲ್ಲ ದೀಪಕ್ ಚೂಡು ಬಾಬು ಕುಚ್ಚು ನಿಲ್ವಾಡ್ಕೊ, ಅನ್ಪಕ್ಲು ಏನು ವೈಟ್ ಐದು ಪ್ಯಾಂಟು ಟೈಮ್ ಒಂದಿದೆ. ಅಕ್ಕ ಮಿಷಿನ್ಗೆಲ್ಲ ಇಕ್ಕಿದ್ರೆ ಅಷ್ಟು ಹಾಕೋ ಮೇಲೆ
ಇದು ಪ್ರಕುಲ್ ಔಟ್ಫಿಟ್ಟು ಸಖತ್ತಾಗಿದ್ದಾನೆ ಇದರಲ್ಲಿ ಇರೋ ಥರ. ಇರೋ ನಿಂತ್ಕೊಳ್ಳೋ, ನಿಂಗೆ ಫೋಟೋ ಅಂದರೆ ಅಲರ್ಜಿ, ವಿಡಿಯೋ ಫೋಟೋ ಅಂದರೆ. ಈ ಕಡೆ ತಿರುಗು, ಸರಿಗೆ ನಿಲ್ಬಡ್ಕೊ, ಕಾರ್ತಾ ಪೈಪು ಯಾಕೆ ಬಿಸಿಲು ಈ ಕಡೆ. ಸೈಡ್ ರಾಮಣ್ಣ ಸೇತು ಪೂಜೆ ಬೇಡ ಬಾಬು. ಇವಾಗ ಹನುಮಾನ ಒದ್ದು ಬಿయ్యం పోసుకో ಚಂಪ್ ಕೊಡಿ ಇಲ್ಲ ಅಂದ್ರೆ. ಬಾಬು ಹಿಂದೆ ಬಿಟ್ಟು ಮನೆ ಓದೋದು ಹೋದಾಡ
ಎರಡು ಸಾಕು ಆ ಕಡೆ ಇಟ್ಕೊಳ್ಳಿ ಆಗೋ ಇಟ್ಕೊಂಡ್ರಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಇಲ್ಲೇ ತಿಂಡಿ ಎಲ್ಲ ತಂದಿದ್ವಿ ತಿನ್ನೋಣ ಅಂತ ಇಲ್ಲೇ ಕೋತಿ ಕಾಟಗಳು ತುಂಬ ಜಾಸ್ತಿ ಇದೆ ಹಂಗಾಗಿ ಮನೆಗೆ ವಾಪಸ್ ಹೋಗಿ ಅಲ್ಲೇ ತಿನ್ನಬೇಕು ಸೊ ಪೂಜೆ ಎಲ್ಲ ಮುಗೀತು ಕುಂಬಳಕಾಯಿ ಎಲ್ಲ ಹೊಡೆದಿದ್ದಾಯಿತು ಸೊ ಇಲ್ಲಿಂದ ಒಂದು ವೀಕ್ ರಜಾ ಇರುತ್ತೆ ಅಪ್ಪ ಫ್ಯಾಕ್ಟ್ರಿಗೆ ಸೊ ನೆಕ್ಸ್ಟ್ ಮಂಡೇಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ರಜಾ ವರ್ಕರ್ಸ್ಗೆ ಒಂದು ವಾರ ರಜಾ ಅಷ್ಟೇ ಇಡೀ ವರ್ಷದಲ್ಲಿ ಒಂದು ವಾರ ರಜಾ ಕೊಡ್ತಾರೆ ದಸರಾದಲ್ಲಿ ಅಷ್ಟೇ ಯಶಿಕಾ ಹಾಯ್ ಅವ ಕಿಟಕಿ ದೀಪೋ ಬಾಬು ಅಪ್ಪಾಗ ಕಿಟಕಿ ದೀಪೋ ಮಾ ಆ ಕಿಟಕಿ ದೀಪಾಗ గుంపుగా పాయమని చూసి 20 చూడాడు కనపడతాను చూడాడు పగ పగ ಸೊ ಇವ್ರ ಹೆಸರು ಸುರೇಂದ್ರ ಅವರು ಅಂತ ಇವ್ರ ಹೆಸರು ಶೇಖರ್ ಅವರು ಅಂತ ಇವ್ರ ಹೆಸರು ನರಸಿಂಹ ಅವರು ಅಂತ ವಿಶ್ ಮಾಡ್ತಾರಂತೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹೇಳು ದಸರಾ ಹಬ್ಬದ ಶುಭಾಶಯಗಳು. ಅವ್ರಿಗೆ ಒಂದು ಸ್ವಲ್ಪ ನಾಚಿಕೆ. 3 ಜನ ಒಟ್ಟಿಗೆ ಹೇಳಿ ಅದ್ರೊಳಗೆ ಗುಂಪಲ್ ಗೋವಿಂದ. ಸ್ಟಾರ್ಟ್. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ఇంకోటి రెడీ చేసుకో మైసూర్ పాక్ తీసుకోవడం ఎవరు మేము అందిస్తాను ఉడియం నెక్స్ట్ టైం మేడం కోజు ఎట్లున్నాడు ఎంత పెద్దది స్కూటీనా నెక్స్ట్ ఇవనే ఇంకోటి ಬರ್ತೀಯ ಮೈಸೂರಿಂದ ಸೋಮವಾರ ಇಲ್ಲ ಬುಧವಾರ ಬರ್ತೀನಿ ಸರ್. ಮುಂಚೆ ಬಂದರೆ ಫೋನ್ ಮಾಡ್ತೀನಿ. ಚಿಕ್ಕ ಯಜಮಾನ ಇರುಣ್ ಮಾಡೋದು ಏನು ವೀಡಿಯೋ ಬಾಬು ರಶಿಕಾ ಹೋಗುತ್ತೆ ಬೋದೆ ఏ బిక్కుంపోతే అవి లోపల బా అసి లోపల బా బాబు ఇది బాగా ఇప్పించుకోండి ఇట్లా నువ్వు మరి ఏమంటో బాబు సూత్ర ఎంత బాగా తింటుంది బాబు ರಕೂಲ್ ಅಲ್ಲೇ ಕೂಡ ತಿಂಡಿ ತಿನ್ಕೊಂಡು ಬಂದಿದೆ ಆಯಿತು ಸ್ವಲ್ಪ ಕೋತಿ ಎಲ್ಲ ಕಡಿಮೆ ಆಗೋಯ್ತು ಅಲ್ಲಿ ಸೊ ಬಂದು ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ಫಸ್ಟು ಯಾವಾಗ ಸ್ಯಾರಿ ಚೇಂಜ್ ಮಾಡಬೇಕು ಅಂತ
ಅನಿಸ್ತಿದೆ. ಸೊ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದಸರಾ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.